ತುಂಗಾ ತೀರದಿ ನಿಂತ ಯತಿವರ ನ್ಯಾರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜಿತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಾನು ನಿಮ್ಮ ಸುಧೀಂದರ್ ತೀರ್ಥವ್ರು ಮಾಡ್ತಿರುವಂತಹ ನಮಸ್ಕಾರಗಳು. ನಮ್ಮ ರಾಯರ ಜ್ಯೋತಿಷ್ಯ ಫಲ ಚಾನೆಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಏಪ್ರಿಲ್ 17 ವೈಶಾಖ ಅಮಾವಾಸ್ಯೆ ಇದೆ. ಈ ವೈಶಾಖ ಅಮಾವಾಸ್ಯೆ ಕಳೆದ ನಂತರ ಮೇಷರಾಶಿಯವರಿಗೆ ಯಾವ ಭವಿಷ್ಯ ಇದೆ ಅನ್ನುವಂಥದ್ದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ನೋಡುವ ಮುಂಚೆ ನಮ್ಮ ಚಾನಲ್ ಆದ ರಾಯರ ಜ್ಯೋತಿಷ್ಯ ಫಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕನ್ನು ಮಾಡಿ. ಮೊದಲಿಗೆ ವೃತ್ತಿ ಹಾಗೂ ಉದ್ಯೋಗದ ಬಗ್ಗೆ ನೋಡಬೇಕಾದ್ರೆ ನೀವು ಮಾಡುವ ಪ್ರತಿಯೊಂದು ಕಠಿಣ ಕೆಲಸಕ್ಕೆ ಸರಿಯಾದ ಮಾನ್ಯತೆ ಹಾಗೂ ಗೌರವವನ್ನು ಸಿಗ್ತದೆ. ಯಾರೆಲ್ಲ ಗ್ಯಾರೇಜ್ ಹಾಗೂ ಫ್ಯಾಕ್ಟ್ರಿ ಅನ್ನುವಂಥದ್ದು ವಿಚಾರದಲ್ಲಿ ಕೆಲಸಗಳನ್ನು ಮಾಡುತ್ತಿದ್ದೀರಾ, ವ್ಯವಹಾರಗಳನ್ನು ಮಾಡುತ್ತಿದ್ದೀರಾ, ಅದೃಷ್ಟ ಮತ್ತು ಲಕ್ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಪೇಂಟಿಂಗ್ ಹಾಗೂ ಫೋಟೋಗ್ರಫಿಯನ್ನು ಮಾಡುವವರಿಗೆ ಹೊಸ ಕ್ರಿಯೇಟಿವಿಟಿ ಆಲೋಚನೆಗಳು ಹೊಳೆಯುತ್ತವೆ. ಇನ್ನು ಹೊಸದಾಗಿ ಕೆಲಸದ ವಿಚಾರವಾಗಿ ಹುಡುಕಾಟ ನಡೆಸುವವರಿಗೆ ಯಾವುದಾದ್ರೂ ಒಂದು ಸಂಸ್ಥೆಗಳಲ್ಲಿ ಉತ್ತಮವಾದ ದರ್ಜೆಯಲ್ಲಿ ಕೆಲಸವನ್ನು ಸಿಗುವಂಥದ್ದು ಲಕ್ಷಣ ಕಂಡು ಬರ್ತಾ ಇದೆ. ಇನ್ನು ನಿಮ್ಮ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಯಾರೆಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡ್ತಿದ್ದೀರಾ ಅವರಿಗೆ ಉತ್ತಮ ಅವಕಾಶವಿದೆ. ಬಿಸ್ನೆಸ್ ಅನ್ನುವಂಥದ್ದು ಡೆವಲಪ್ಮೆಂಟ್ ಮಾಡಬೇಕು ಅನ್ನುವಂಥ ವಿಚಾರಗಳಿದ್ರೆ ಇದು ಸೂಕ್ತ ಸಮಯ. ಇನ್ನು ನಿಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ನೋಡಬೇಕಾದ್ರೆ ಹಣಕಾಸಿನ ಒಳಹರಿವು ಸ್ಥಿರವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಹಣವನ್ನು ನಿಮ್ಮ ಕೈ ಸೇರ್ತದೆ. ಇನ್ನು ನಿಮ್ಮ ಉಳಿತಾಯದ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಇನ್ನು ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಕುಟುಂಬದ ಬಗ್ಗೆ ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯದ ಬಗ್ಗೆ ಚರ್ಚೆ ಆಗ್ತದೆ. ನಿಮ್ಮ ಸಂಗಾತಿಯಿಂದ ಸಂಪೂರ್ಣವಾಗಿ ಸಹಕಾರ ಅನ್ನುವಂಥದ್ದು ಸಿಗುತ್ತೆ. ನಿಮ್ಮ ಮಕ್ಕಳ ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ಇರುವಂಥ ಆತಂಕಗಳು ಎಲ್ಲವನ್ನು ದೂರವಾಗುತ್ತದೆ. ಇನ್ನು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ನೋಡಬೇಕಾದ್ರೆ ಅತಿಯಾದ ಕೆಲಸದ ಒತ್ತಡಗಳಿಂದ ಆರೋಗ್ಯದಲ್ಲಿ ಸ್ವಲ್ಪ ಬೆನ್ನಿನ ಸಮಸ್ಯೆಯಲ್ಲಿ ಕಾಣಬಹುದು. ಈ ಬೇಸಿಗೆ ಕಾಲದಲ್ಲಿ ಉಷ್ಣ ಸಂಬಂಧ ಕಾಯಿಲೆಗಳಿಂದ ಸ್ವಲ್ಪ ದೂರ ಇರಬೇಕಂತೇಳಿದ್ರೆ ಅತಿಯಾದ ನೀರನ್ನು ಸೇವನೆ ಮಾಡಿ. ನಿಮ್ಮ ಕೆಲಸದ ಅಡೆತಡೆಗಳ ಬಗ್ಗೆ ನಿವಾರಣೆ ಆಗಲು ಆಂಜನೇಯ ದೇವಸ್ಥಾನವನ್ನು ಭೇಟಿ ನೀಡಿ. ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿ ದೀಪವನ್ನು ಹಚ್ಚಿ ನಿಮ್ಮ ಕುಲದೇವತೆಯನ್ನು ಆರಾಧನೆಯನ್ನು ಮಾಡಿ. ನಿಮ್ಮ ಕಡೆ ಕೆಲಸ ಮಾಡುವಂಥ ನೌಕರರಿಗೆ ಅವರಿಗೆ ಧನ ಸಹಾಯ ಮಾಡಿ. ಇದು ಆಗಿತ್ತು ಮೇಷರಾಶಿಯ ವೈಶಾಖ ಮಾಸದ ಭವಿಷ್ಯ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ. ಹಾಗೂ ನಿಮ್ಮದು ಯಾವುದೇ ಸಮಸ್ಯೆಗಳು ಇದ್ದರೂ ಕೂಡ ಕೆಳಕಂಡ ನಂಬರ್ಗೆ ಕರೆ ಮಾಡಿ, ಇಲ್ಲವ ಹಾಗೆ ನೇರವಾಗಿ ನಮ್ಮನ್ನು ಭೇಟಿ ಕೂಡ ಕಾಣಬಹುದು. ಧನ್ಯವಾದಗಳು.